ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೆಂತೆ ಮುದ್ದೆ ಅಥವಾ ಫೆನುಗ್ರಿಕ್ ಮುದ್ದೆನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಒಂದು ದಪ್ಪ ತಳದ ಪಾತ್ರೆಗೆ ಉಂಡೆ ಬೆಲ್ಲನ ಹೊಡೆದು 2 ಪೀಸ್ ಮಾಡಿ ಹಾಕಿದ್ದೀನಿ. ಅದು ಮುಳುಗುವಷ್ಟು ನೀರನ್ನು ಹಾಕಿ ಬಿಡಬೇಕು. ನಿಮಗೆ ಟೈಮ್ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣವೇ ಬೆಲ್ಲ ನೆನೆಸಿದ್ರೆ ಬೆಲ್ಲ ಕರಗುತ್ತೆ, ಆವಾಗ ಅದನ್ನು ಫಿಲ್ಟ್ರ್ ಮಾಡ್ಕೋಬೋದು. ಇಲ್ಲ ಅಂದರೆ ಬೆಲ್ಲನ ಒಂದು ಕುದಿಸಿದಾಗ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತಲ್ಲ, ಆಮೇಲೆ ಆರಿದ ಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ಫಿಲ್ಟ್ರ್ ನೀರನ್ನು ಕುದಿಯೋಕ್ಕೆ ಇಡಬೇಕು. ಸೊ ನೀರು ಕುದಿಯೋಕ್ಕೆ ಮುಂಚೆನೇ ಏನು ಮಾಡಬೇಕು ಅಂದರೆ, ನಾವು ಮಾಡಿರುವಂತಹ ಮಿರಾಕಲ್ ಮೆಂತೆ ಹಿಟ್ಟಿನ 1 ಸ್ಪೂನಷ್ಟು ನೀರಿಗೆ ಹಾಕಬೇಕು. ನೋಡಿ, ಈ ಥರ ಮೆಂತೆ ಹಿಟ್ಟನ್ನು ಮೊದಲೇ ನಾವು ಮಾಡ್ಕೋಬೇಕು. ಈ ಮೆಂತೆ ಹಿಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಾಗೆ ಮಾಡೋ ಪ್ರೊಸೀಜರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಮಾಡೋವಂತಹ ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ. ನೋಡಿ, 1 ಸ್ಪೂನಷ್ಟು ಈ ಮಿರಾಕಲ್ ಮೆಂತೆ ಪೌಡರನ್ನ ಈ ಫಿಲ್ಟ್ರ್ ಮಾಡಿರುವಂತಹ ಬೆಲ್ಲ ನೀರಿಗೆ ಹಾಕೋಬೇಕು. ಯಾಕಂದರೆ ಗಂಟಿಲ್ಲದೆ ಕಲಸಿದ್ರೆ ನಮಗೆ ಅದು ಬೇಗ ಬಾಯ್ಲಾಗಿ ಉಕ್ಕಿ ಬರುತ್ತಲ್ಲ, ಆವಾಗ ನಾವು ಹಿಟ್ಟನ್ನು ಹಾಕ್ಬೋದು. ನೋಡಿ, ಈಗ ಕುದಿಯೋಕ್ಕೆ ಶುರುವಾಗಿದೆ. ಈ ಕುದೀತಾ ಇರುವಂಥ ನೀರಿಗೆ ಸುಮಾರು ನಾನು 5 ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ನಾನು ಹಿಟ್ಟು ಹಾಕ್ತಾಯಿದ್ದೀನೋ ಅದರಲ್ಲಿ 5 ಬಟ್ಲಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸರಿ ಸುಮಾರು 2 ಬಟ್ಲಷ್ಟು ಮೆಂತೆ ಹಿಟ್ಟು ಇಡಿಸುತ್ತೆ. ನೋಡಿ, ಈ ಥರ ಅಂದರೆ ಕದಡಬಾರ್ದು, ನಿಧಾನಕ್ಕೆ ಮಧ್ಯಕ್ಕೆ ಹಾಕಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಆ ಹಬೆಯಲ್ಲಿ ಮತ್ತು ಕೆಳಗಡೆ ಇರುವ ನೀರಲ್ಲಿ ಈ ಮೆಂತೆ ಹಿಟ್ಟು ಚೆನ್ನಾಗಿ ಬೇಯಬೇಕು. 1-2 ನಿಮಿಷ ಸಿಮ್ಮಲ್ಲೇ ಈ ಥರ ಕುದಿಸೋದ್ರಿಂದ ಅದು ಚೆನ್ನಾಗಿ ಬೇಯ್ತಾ ಹೋಗುತ್ತೆ. ಮೆಂತೆ ಹಿಟ್ಟು ನಮ್ಮ ಟ್ರೆಡಿಷ್ನಲ್ ಫುಡ್ಡಲ್ಲಿ ಒಂದು. ಇದು ಬಾಣಂತಿಯರಿಗೆ ಮತ್ತು ಪ್ಯುಬರ್ಟಿ ಆದ ಹೆಣ್ಮಕ್ಳಿಗೆ ಕೊಡೋದಲ್ಲದೆ ಆವಾಗವಾಗ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಇದರಲ್ಲಿರುವಂಥ ಮೆಂತೆ, ಕರಿ ಉದ್ದು ಹಾಗೂ ಬೆಲ್ಲ ಈ 3 ಜಾಸ್ತಿ ಖನಿಜಾಂಶವನ್ನು ಹೊಂದಿರುತ್ತೆ. ಹಾಗೆ ಕ್ಯಾಲ್ಶಿಯಂ ಕಂಟೆಂಟು ಜಾಸ್ತಿ ಇರುತ್ತೆ. ಇದರಿಂದ ನಮ್ಮ ಬೋನ್ ಸ್ಟ್ರೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಕಾಂಬಿನೇಷನಲ್ಲಿ ನಾವು ತೊಗೊಂಡು ಬಿಸಿಲಿಗೆ ಹೋದಾಗ ವಿಟಮಿನ್ ಡಿ ಕೂಡ ಜಾಸ್ತಿ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಥ ಫುಡ್ಡನ್ನು ಆವಾಗವಾಗ ಮಾಡಿ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಕೊಡ್ತಾಯಿದ್ರೆ ಅವರಲ್ಲಿ ಬೋನ್ ಸ್ಟ್ರೆಂತು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಸ್ವಲ್ಪ ನೀರನ್ನು ತೆಗೆದಿಟ್ಬಿಟ್ಟು ಈ ಥರ ಮುದ್ದೆನ ಓನ್ಸ್ಬೇಕು. ಈ ಥರ ಬ್ಲೆಂಡ್ ಮಾಡೋದಕ್ಕೆ ನಾವು ಓನ್ಸೋದು ಅಂತ ಕರಿತೀವಿ. ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ರೆ ಅದರಲ್ಲಿರುವಂಥ ಗಂಟುಗಳು ಹೊಡೆಯುತ್ತೆ. ನೋಡಿ, ಈ ಥರ ಆಗುತ್ತೆ. ಸೊ ಇವಾಗ ನಾವು ಏನು ಆಲ್ರೆಡಿ ಎಕ್ಸಸ್ ವಾಟರ್ ತೆಗೆದಿಟ್ಟಿದ್ವಿ ಅದನ್ನು ಮತ್ತೆ ಇದಕ್ಕೆ ಹಾಕ್ಕೊಂಡು ಕಲಿಸ್ಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಅಂಟಿನಂಶ ಜಾಸ್ತಿ ಇರುತ್ತೆ. ಮೆಂತೆ ಮತ್ತು ಕರಿ ಉದ್ದು ಎರಡೂ ಇರೋದ್ರಿಂದ ನಾವು ಸ್ಟಾರ್ಟಿಂಗ್ ಅಷ್ಟು ನೀರಲ್ಲೇ ಓನ್ಸೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಮತ್ತು ಆ ಲಮ್ಸ್ನೆಲ್ಲ ಹೊಡಿಯೋಕ್ಕೆ ಟೈಮ್ ತೊಗೊಳುತ್ತೆ. ಅದ್ರ ಬದಲು ಬಿಗಿನರ್ಸ್ಗಾದರೆ ಇದು ಒಳ್ಳೆ ಈಸಿ ಮೆಥಡು. ಫಸ್ಟು ಒಂದು ಸ್ವಲ್ಪ ಎಕ್ಸಸ್ ವಾಟರ್ನ ತೆಗೆದಿಟ್ಬಿಟ್ಟು ನಾವು ಈ ಥರ ಚೆನ್ನಾಗಿ ಓನ್ಸ್ಕೊಂಡು ನಿಧಾನಕ್ಕೆ ಅದನ್ನು ಸೇರಿಸ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಸೇರಿಸ್ತಾ ಇದ್ದರೆ ಅದು ಪಾತ್ರೆ ಬಿಡ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ. ಸೊ ಇದು ಬೆಂದಿದೆ ಅಂತ ಅರ್ಥ. ಸೊ ಈ ಹಂತದಲ್ಲಿ ನಾವು ಮುದ್ದೆ ಕಟ್ಕೋಬೋದು, ಇಲ್ಲಾಂದರೆ ಮತ್ತೆ ಇನ್ನೊಂದೆರಡು ನಿಮಿಷ ಇದನ್ನು ಬೇಯಿಸ್ಬೋದು. ಅದರ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಬೆಲ್ಲದಲ್ಲಿ ಬೆಂದಿದೆ ಅಲ್ಲ. ನೋಡಿ, ಇವಾಗ 1-2 ನಿಮಿಷ ಅದನ್ನು ಬೇಯಿಸಿದ್ರೆ ಪಾತ್ರೆ ಅಂಚೆಲ್ಲ ಬಿಡ್ತಾ ಬರುತ್ತೆ. ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಮುಟ್ಟು ನೋಡಿದ್ರೆ ಮುದ್ದೆ ಒಂಚೂರು ಅಂಟೋದಿಲ್ಲ. ಈ ಹಂತದಲ್ಲಿ ಮುದ್ದೆ ಚೆನ್ನಾಗಾಗಿದೆ ಅಂತ ಅರ್ಥ. ಈಗ ಚೆನ್ನಾಗಿ ಓನ್ಸ್ಬಿಟ್ಟು ನಾವು ಅದನ್ನು ಒಂದು ಬಟ್ಲಲ್ಲಿ ನೀರು ಮತ್ತು ಸ್ಪೂನ್ನ ಇಟ್ಕೊಂಡು ಆ ಸ್ಪೂನಿನ ಸಹಾಯದಿಂದ ಮುದ್ದೆ ಕೋಲಿಂದ ಎಕ್ಸಸ್ ಏನಿರುತ್ತೆ ಈ ಮುದ್ದೆ ಬೆಂದಿರುವಂಥ ಮೆಂತೆ ಹಿಟ್ಟನ್ನು ಹಾಕ್ಕೋಬೇಕು. ಇದನ್ನು ಒಂದು ಪ್ಲೇಟು ಅಥವಾ ಈ ಮುದ್ದೆ ಮೇಕರಲ್ಲಿ ನಾವು ಈ ಥರ ರೋಲ್ ಮಾಡಿ ಅದಕ್ಕೆ ಒಂದು ರೌಂಡ್ ಶೇಪನ್ನು ಕೊಡಬೇಕು. ಸೊ ಫ್ರೀಕ್ವೆಂಟಾಗಿ ಕೈನ ವಾಟ್ರಲ್ಲಿ ಡಿಪ್ ಮಾಡೋದ್ರಿಂದ ನಮಗೆ ಆ ಬಿಸಿ ತಾಗೋದಿಲ್ಲ. ನೋಡಿ, ಈ ಥರ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲಿ ಸುಮಾರು ನನಗೆ 3 ಮುದ್ದೆ ಆಗಿದೆ. ಈ ಮುದ್ದೆನ ನಾವು ಮಸಾಲೆ ಸಾರು ಜೊತೆನಾದರೂ ತಿನ್ಬೋದು. ಇಲ್ಲ ಅಂದರೆ ಈ ಮುದ್ದೆನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಹೋಲ್ ಥರ ಮಾಡಬೇಕು. ಈ ಥರ ಅಂದರೆ ತಟ್ಟೆಗೆ ತಾಗಬಾರ್ದು. ಸೊ ಈ ಥರ ಹೋಲ್ ಮಾಡಿದಾಗ ನೋಡಿ, ಕೈಗೆ ಒಂಚೂರು ಮುದ್ದೆ ಅಂಟೋದಿಲ್ಲ. ಈ ಹೋಲೊಳಗೆ ತುಪ್ಪ ಹಾಕಿಬಿಟ್ಟು, ಬಿಸಿಗೆ ತುಪ್ಪ ಕರಗುತ್ತೆ, ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಆ ಎಡ್ಜಸ್ಸಿಂದ ನಾವು ಮುದ್ದೆನ ಸ್ವಲ್ಪನೇ ತೊಗೊಂಡು ಇದರೊಳಗೆ ಡಿಪ್ ಮಾಡಿಕೊಂಡು ತಿನ್ನಬೇಕು. ಈ ಥರ ತಟ್ಟೆಗೂ ಒಂಚೂರು ತುಪ್ಪ ತಾಗೋದಿಲ್ಲ ಮತ್ತು ಇದು ತುಂಬ ಹೆಲ್ತಿಯಾಗಿರುತ್ತೆ. ತುಪ್ಪ ಹಾಕಿದ ತಕ್ಷಣ ನಿಮಗೆ ಘಮ ಅಂತ ಇರುತ್ತೆ. ಸೊ ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ
ತುಂಬ ಹೆಲ್ತಿಯಾದ ಮೆಂತ್ಯ ಮುದ್ದೆ ರೆಡಿಯಾಗಿದೆ.